Hello everyone, this is Manjunath, Assistant Professor in Department of Commerce, Pragati Postate College, Vijaypura. Class 2nd BCom, 3rd semester, Subject Corporate Accounting, Chapter Underwriting of Shares. Under this chapter, you are able to understand need for underwriting of shares, meaning of underwriting, underwriters and underwriting commission, advantages of underwriting, types of underwriting, meaning of market and unmarked application. Finally, you are able to understand illustrations of underwriting of shares. In this video, you are able to understand need for underwriting of shares, meaning of underwriting, underwriters, and finally underwriting commission. Let us discuss the concepts. Need for underwriting. When a company goes in for an initial public offer, it may face certain uncertainty about whether its offer of shares or other securities will be subscribed in full or not. As per SEBI guidelines, Section 14, subsection 4, subsection B, it is required that if the company is not able to collect 90% of the offer amount, then it needs to compulsorily return the money to those who have subscribed to the shares and causing lot of issue expenses to go waste. This uncertainty could be avoided by the help of a specified group of risk redeemers called underwriters. Mandatory requirement of 90% subscription as per SEBI. ಆಸ್ ಪರ್ ಸೆಬಿ ಏನು ಹೇಳುತ್ತಂದ್ರೆ 90% ವ್ಯಾಲ್ಯೂ ಆಫ್ ಶೇರ್ಸ್ ಅಥವಾ ಡಿಬೆಂಚರ್ಸನ್ನು ವಿತಿನ್ 120 ಡೇಸ್ ಒಳಗಡೆ ಕಂಪನಿ ಏನು ಮಾಡಬೇಕಂದ್ರೆ ಪಬ್ಲಿಕ್ಕಿಂದ ಇಶ್ಯೂ ಮಾಡ್ಕೊಬೇಕು. ಇನ್ ಕೇಸ್ ಏನಾದರೂ 90% ಶೇರ್ಸನ್ನು ಇಶ್ಯೂ ಮಾಡಲಿಲ್ಲ ಅಂದರೆ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಅಂಥ ಶೇರ್ಸ್ ಏನಾಗುತ್ತಂದರೆ ಅಂಥ ಶೇರ್ಸನ್ನು ಮತ್ತೆ ಅವರು ಪಬ್ಲಿಕ್ಗೆ ರಿಟರ್ನ್ ಮಾಡಬೇಕಾಗುತ್ತೆ. ಅಷ್ಟು ಶೇರ್ಸ್ ವ್ಯಾಲ್ಯೂಯನ್ನು ಪಬ್ಲಿಕ್ಗೆ ರೀಫಂಡ್ ಮಾಡಬೇಕಾಗುತ್ತೆ. ಆದ್ದರಿಂದ ಇಂಥ ರಿಸ್ಕನ್ನು ಕಂಪನಿ ಬೇರ್ ಮಾಡೋದಕ್ಕಾಗೋದಿಲ್ಲ. ಆಗ ಆ ಸಂದರ್ಭದಲ್ಲಿ ಏನು ಮಾಡುತ್ತಂದರೆ ಕೆಲವು ಸ್ಪೆಸಿಫೈಡ್ ಗ್ರೂಪ್ ಆಫ್ ಪೀಪಲ್ ಏನು ಮಾಡ್ತಾರಂದರೆ, ನಾವು ಈ ಒಂದು ರಿಸ್ಕನ್ನು ತಗೊಂಡು ಪಬ್ಲಿಕ್ಕಿಂದ ಸಬ್ಸ್ಕ್ರೈಬ್ ನಿಮಗೆ ಮಾಡಿಕೊಡ್ತೀವಿ ಅಂತ ಮುಂದೆ ಬರ್ತಾರೆ. ಅದು ಗ್ಯಾರಂಟಿ ಕೊಡ್ತಾರೆ, ಅಶ್ಯೂರೆನ್ಸನ್ನು ಕೊಡ್ತಾರೆ. ಇನ್ ಕೇಸ್ ಏನಾದರೂ ಪಬ್ಲಿಕ್ ಏನಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಆ ಶೇರ್ಸನ್ನು ನಾವೇ ತೊಗೊಂಡು ನಿಮಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ತೀವಿ ಅಂತ ಸ್ಪೆಸಿಫೈಡ್ ಗ್ರೂಪ್ ಆಫ್ ಪರ್ಸನ್ಸ್ ಏನು ಮಾಡ್ತಾರೆ ಅಂದರೆ ಮುಂದೆ ಬರ್ತಾರೆ. ಅಂಥವರ ಮಧ್ಯೆ ಆಗುವಂತಹ ಒಂದು ಅಗ್ರಿಮೆಂಟನ್ನು ನಾವೇನಂತ ಕರಿತೀವಿ ಅಂದರೆ ಅಂಡರ್ ರೈಟಿಂಗ್ ಅಂತ ಕರಿತೇವೆ. ಸೊ ಇವರ ಮಧ್ಯೆ ಏನಾಗುತ್ತೆ, ಕಂಪನಿ ಮಧ್ಯೆ ಈ ಸ್ಪೆಸಿಫಿಕ್ ಗ್ರೂಪರ ಮಧ್ಯೆ ಆಗುವಂತಹ ಒಂದು ಅಗ್ರಿಮೆಂಟು ಏನಕ್ಕೋಸ್ಕರ ಅಗ್ರಿಮೆಂಟ್ ಆಗುತ್ತೆ ಅಂದರೆ, ನಾವು ಶೇರ್ಸನ್ನು ಗ್ಯಾರಂಟಿಯಾಗಿ ನಿಮಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ತೀವಿ ಅಂತ ಸ್ಪೆಸಿಫಿಕ್ ಗ್ರೂಪ್ ಆಫ್ ಪೀಪಲ್ ಏನು ಮಾಡ್ತಾರೆ ಅಂದರೆ ಒಂದು ಗ್ಯಾರಂಟಿನ ಕೊಡ್ತಾರೆ ಕಂಪನಿಗೆ. ಸೊ ಅದನ್ನು ನಾವೇನಂತ ಕರಿತೀವಿ ಅಂದರೆ ಅಂಡರ್ ರೈಟಿಂಗ್ ಅಂತ ಕರಿತೀವಿ. ಸೊ ಸ್ಪೆಸಿಫಿಕ್ ಗ್ರೂಪ್ ಅಂದರೆ ಯಾರು ಅಂದರೆ ಇಂಡಿವಿಜುವಲ್ ಆಗಿರ್ಬೋದು, ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಆಗಿರ್ಬೋದು, ಬ್ಯಾಂಕ್ಸ್ ಆಗಿರ್ಬೋದು, ಜಾಯಿಂಟ್ ಸ್ಟಾಕ್ ಕಂಪನಿ ಆಗಿರ್ಬೋದು, ಪಾರ್ಟ್ನರ್ಶಿಪ್ ಆಗಿರ್ಬೋದು. ಹಾಗಾದರೆ ಅಂಡರ್ ರೈಟಿಂಗ್ ಅಂದರೆ ಏನು? ಅಂಡರ್ ರೈಟಿಂಗ್ ಈಸ್ ಆನ್ ಅಗ್ರಿಮೆಂಟ್ ಎಂಟರ್ ಇನ್ ಟು ಬೈ ಎ company with one or more persons called underwriter or underwriters who undertake to take up the whole or certain portions of the unsubscribed shares or debentures of a company for a certain remuneration called underwriting commission. ಅಂದರೆ ಕಂಪನಿ ಮತ್ತು ಒಬ್ಬರು ಅಥವಾ ಅದಕ್ಕಿಂತ ಹೆಚ್ಚಾಗಿರ್ತಕ್ಕಂಥ ವ್ಯಕ್ತಿಗಳ ನಡುವೆ ಆಗುವಂತಹ ಒಂದು ಅಗ್ರಿಮೆಂಟು. ಆ ಅಗ್ರಿಮೆಂಟ್ ಏನು ಹೇಳುತ್ತಂದರೆ, ಪಬ್ಲಿಕ್ ಕಂಪನಿ ಯಾವಾಗ ಸಬ್ಸ್ಕ್ರೈಬ್ ಮಾಡ್ಕೊಳೋದಕ್ಕೆ ಆಗೋದಿಲ್ವೋ 90% ಅಷ್ಟು ಶೇರ್ಸನ್ನು, ಆಗ ಏನು ಮಾಡುತ್ತಂದರೆ ಡೈರೆಕ್ಟಾಗಿ ಈ ಅಂಡರ್ ರೈಟರ್ಸ್ ಅವರ ಜೊತೆಯಲ್ಲಿ ಒಂದು ಅಗ್ರಿಮೆಂಟನ್ನು ಮಾಡ್ಕೊಳುತ್ತೆ. ಏನು ಅಗ್ರಿಮೆಂಟ್ ಏನು ಹೇಳುತ್ತಂದರೆ, ಇನ್ ಕೇಸ್ ಏನಾದರೂ ಸಬ್ಸ್ಕ್ರೈಬ್ ಆಗಿರದೇ ಇರ್ತಕ್ಕಂಥ ಶೇರ್ಸನ್ನು ನಾವು ನಿಮ್ಮ ಮುಂದೆ ಬಂದು ಆ ಶೇರ್ಸನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ತೀವಂತ ಈ ಅಗ್ರಿಮೆಂಟಲ್ಲಿ ಹೇಳುತ್ತೆ. ಸೊ ಆ ಅಗ್ರಿಮೆಂಟನ್ನು ಮಾಡ್ಕೊಳ್ಳೋ ಸಂದರ್ಭದಲ್ಲಿ ಸರ್ಟೆನ್ ರೆಮ್ಯುನರೇಷನ್ಸನ್ನು ಪ್ರೊವೈಡ್ ಮಾಡಬೇಕಂತ ಕೂಡ ಹೇಳುತ್ತೆ. ಸೊ ಆ ಸರ್ಟೆನ್ ರೆಮ್ಯುನರೇಷನ್ಸನ್ನು ಕಂಪನಿ ಏನು ಮಾಡುತ್ತಂದರೆ, ಯಾವಾಗ ಒಬ್ಬರು ಅಥವಾ ಅದಕ್ಕಿಂತ ಹೆಚ್ಚಾಗಿರ್ತಕ್ಕಂಥ ಅಂಡರ್ ರೈಟರ್ಸು ಕಂಪ್ಲೀಟಾಗಿ ಸಬ್ಸ್ಕ್ರೈಬ್ ಮಾಡಿಕೊಡ್ತಾರೆ ಪಬ್ಲಿಕ್ಕಿಂದ, ಆಗ ಏನು ಮಾಡುತ್ತಂದರೆ ಕಂಪನಿ ಅವರಿಗೆ ಸರ್ಟೆನ್ ರೆಮ್ಯುನರೇಷನ್ಸನ್ನು ಪ್ರೊವೈಡ್ ಮಾಡುತ್ತೆ. ಅಂಥ ಸರ್ಟೆನ್ ರೆಮ್ಯುನರೇಷನ್ಸ್ ನಾವೇನಂತ ಕರಿತೀವಿ ಅಂದರೆ ಅಂಡರ್ ರೈಟಿಂಗ್ ಕಮಿಷನ್ಸ್ ಅಂತ ಕರಿತೀವಿ. ಹಾಗಾದರೆ ಅಂಡರ್ ರೈಟರ್ಸ್ ಅಂದರೆ ಯಾರು? Underwriters are those who underwrite the shares or debentures issued by public companies. ಯಾವಾಗ ಪಬ್ಲಿಕ್ ಕಂಪನಿ ಈ ಒಂದು ಅಂಡರ್ಟೇಕನ್ ಶೇರ್ಸ್ ಮತ್ತು ಡಿಬೆಂಚರ್ಸನ್ನು ಈ ಅಂಡರ್ರೈಟರ್ಸ್ಗೆ ಟೇಕನ್ ಓವರ್ ಕೊಡುತ್ತೋ, ಸೊ ಅಂಥದನ್ನು ನಾವೇನಂತ ಕರಿತೀವಿ ಅಂದರೆ ಅಂಡರ್ ರೈಟರ್ಸ್ ಅಂತ ಕರಿತೀವಿ. ಅವರು ಯಾರಂದರೆ ಇಂಡಿವಿಜುವಲ್ಸ್ ಆಗಿರ್ಬೋದು, ಇನ್ಸ್ಟಿಟ್ಯೂಷನ್ಸ್ ಆಗಿರ್ಬೋದು,
ಲೈಕ್ ನಾವು ನೋಡ್ಬೋದು ಬ್ಯಾಂಕ್ಸ್ ಆಗಿರ್ಬೋದು, ಸ್ವಿಸ್ಪೈಡ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಆಗಿರ್ಬೋದು, ಫಂಡ್ಸ್ ಆಗಿರ್ಬೋದು, ಜಾಯಿಂಟ್ ಸ್ಟಾಕ್ ಕಂಪನೀಸ್ ಆಗಿರ್ಬೋದು, ಇವರೆಲ್ಲ ಯಾರಾಗಿರ್ತಾರೆ ಅಂದರೆ ಅಂಡರ್ ರೈಟರ್ಸ್. ಇವರೆಲ್ಲ ಏನು ಮಾಡ್ತಾರೆ ಅಂದರೆ ಕಂಪನಿ ಪರವಾಗಿ ಪಬ್ಲಿಕ್ಕಿಂದ ಶೇರ್ಸನ್ನು ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮುಂದೆ ಬರ್ತಾರೆ. ಸೊ ಅವರನ್ನು ನಾವು ಏನಂತ ಕರಿತೀವಿ ಅಂದರೆ ಅಂಡರ್ ರೈಟರ್ಸ್ ಅಂತ ಕರಿತೀವಿ. ಹಾಗಾದ್ರೆ ಅಂಡರ್ ರೈಟಿಂಗ್ ಕಮಿಷನ್ ಅಂದ್ರೇನು? ದ ಅಂಡರ್ ರೈಟರ್ಸ್ ಆರ್ ಎಂಟರ್ಟೈನ್ಡ್ ಟು ಸಮ್ ಕನ್ಸಿಡರೇಷನ್ ಫಾರ್ ದ ರಿಸ್ಕ್ ದೇ ಅಂಡರ್ಟೇಕ್ ಇನ್ ಅಂಡರ್ ರೈಟಿಂಗ್ ದಿ ಶೇರ್ಸ್ ಆರ್ ಡಿಬೆಂಚರ್ಸ್ ಆಫ್ ಎ ಪಬ್ಲಿಕ್ ಕಂಪನಿ. The consideration payable to the underwriters by a company for underwriting the shares or debentures is called underwriting commission. ಅಂದರೆ ಯಾವಾಗ ಈ ಅಂಡರ್ ರೈಟರ್ಸು ಶೇರ್ಸ್ ಅಥವಾ ಡಿಬೆಂಚರ್ಸನ್ನು ಸಬ್ಸ್ಕ್ರೈಬ್ ಮಾಡ್ಕೊಡ್ತೀವಿ ಅಂತ ಕಂಪನಿ ಪರವಾಗಿ ಮುಂದೆ ಬರ್ತಾರೋ ಆಗ ರಿಸ್ಕನ್ನು ಅಂಡರ್ಟೇಕ್ ಮಾಡ್ತಾರೆ. ಅಂಥ ಸಂದರ್ಭದಲ್ಲಿ ಅವರು ಸರ್ಟೈನ್ ಅಮೌಂಟ್ ಆಫ್ ರೆಮ್ಯುನರೇಷನನ್ನು ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ. ಸೊ ಆಗ ಏನು ಮಾಡುತ್ತೆ ಅಂದರೆ ಕಂಪನಿ ಅವರಿಗೆ ಸರ್ಟೈನ್ ಅಮೌಂಟ್ ಆಫ್ ರೆಮ್ಯುನರೇಷನ್ಸನ್ನು ಆ್ಯಸ್ ಪರ್ ಕಂಪನೀಸ್ ಆ್ಯಕ್ಟ್ ಅಥವಾ ಆ್ಯಸ್ ಪರ್ ಸೆಬಿ ರೂಲ್ಸ್ನ ಪ್ರಕಾರ ಅವರು ಪ್ರೊವೈಡ್ ಮಾಡ್ತಾರೆ. ಸೊ ಹಾಗಾದರೆ ಎಷ್ಟು ರೆಂಡರ್ ಮಾಡ್ತಾರೆ ಅವರ ಸರ್ವಿಸ್ಗೆ ಅಂದ್ರೆ ಮ್ಯಾಕ್ಸಿಮಮ್ 5% ಅಷ್ಟು ಶೇರ್ಸ್ ಮೇಲೆ ಕಮಿಷನ್ಸನ್ನು ಪ್ರೊವೈಡ್ ಮಾಡ್ತಾರೆ. ಮ್ಯಾಕ್ಸಿಮಮ್ 2.5% ಅಷ್ಟು ಡಿಬೆಂಚರ್ಸ್ ಮೇಲೆ ಕಮಿಷನ್ಸನ್ನು ಪ್ರೊವೈಡ್ ಮಾಡ್ತಾರೆ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ಟೇ ಸೇಫ್.